ನರರ ಒಲೆ ಸುರರು ಮಲೆದಲೆದು ಮರೆಯಾಗಿಹರು. ಭರತ ದೇಶದೊಳಮೈ ಗುಪ್ತಯವನರೊಳಂ ಸುರನಾಮ ರೂಪಗಳ ಸಂಖ್ಯಾತ ನಿಜವೊಂದು. ತೆರೆಕೋಟಿ ಕಡಲೊಂದು ಮಂಕುತಿಮ್ಮ. ದೇವನೊಬ್ಬ ನಾಮ ಹಲವು, ಈ ರೀತಿಯೆಲ್ಲ ಮಾತುಗಳನ್ನು ಕೇಳಿರ್ತೇವೆ ನಾವು ಯಾವುದೇ ದೇಶದ ಪುರಾಣಗಳನ್ನು ಅಥವಾ ಮೈಥಾಲಜಿಯನ್ನು ತಗೊಂಡ್ರೆ ಅದರಲ್ಲಿ ನಮಗೆ ಒಂದಿಷ್ಟು ಪಾತ್ರಗಳು ಬಂದು ಹೋಗಿರ್ತವೆ. ಅದರಲ್ಲಿ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ನಮ್ಮ 18 ಪುರಾಣಗಳಾಗಿರ್ಬೋದು, ಇನ್ನು ಈಜಿಪ್ಷಿಯನ್ ಮೈಥಾಲಜಿ ತೊಗೊಂಡ್ರೂ ಅಷ್ಟೇ ಎಷ್ಟೋ ಹೆಸರುಗಳು ಬಂದು ಹೋಗಿರುತ್ತೆ. ಆದರೆ ಆ ಎಲ್ಲ ಪುರಾಣಗಳ ಕಥೆಗಳ ಸತ್ವ ಒಂದೇ. ಒಂದು ರೀತಿ ಅಲ್ಲಿಯ ಒಂದು ಸಂಸ್ಕೃತಿಯನ್ನು ಬಿಂಬಿಸೋದಾಗಿರ್ಬೋದು, ಅಲ್ಲಿಯ ಧರ್ಮವನ್ನು ಬಿಂಬಿಸೋದಾಗಿರ್ಬೋದು, ಇದೇ ಅದರ ಸತ್ವ. ಆ ಸತ್ವ ಮಾತ್ರ ಉಳ್ಕೊಂಡಿರುತ್ತೆ. ಆದರೆ ಹೆಸರುಗಳು ಮಾತ್ರ ಬೇರೆ ಬೇರೆದು ಬಂದು ಹೋಗಿರುತ್ತೆ ಅಂತ. ಇದನ್ನು ಒಂದು ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ ಗುಂಡಪ್ಪನವರು. ಸಮುದ್ರದಲ್ಲಿ ಅಲೆಗಳು ಹೇಗೆ ಬಂದು ಹೋಗ್ತಾ ಇರುತ್ತೋ ಅದೇ ರೀತಿ ಅಂತ. ಆದರೆ ಸಮುದ್ರ ಮಾತ್ರ ಒಂದೇ. ಅದೇ ರೀತಿ ನಮ್ಮ ಮನಸ್ಸುಗಳಲ್ಲಿ ದೈವದ ಶಕ್ತಿನೂ ಹಾಗೆ ಇರೋದು ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.